ನೀವು ನೋಡ್ತಾ ಇದ್ರ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕಿರ್ವಾಶೆ. ನನ್ನ ಜೊತೆ ಇರುವಂತವರು ಅಪೂರ್ವ ಭಾರದ್ವಾಜ್ ಅವರು. ಇವರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ, ಹಾಗೆ ನಿರ್ದೇಶನಗಳನ್ನು ಕೂಡ ಮಾಡಿದ್ದಾರೆ. ಸೊ ಇವರು ನನ್ನ ಜೊತೆ ಖುದ್ದಾಗಿ ಇದ್ದಾರೆ. ಬನ್ನಿ ಇವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಆರಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಹೇಗಿದ್ದೀರಿ? ಅಭ್ಯಂಜನ ಸಿನಿಮಾ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದೀರಾ. ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ನಾನು ಯಾವತ್ತೂ ಮಾಡದೇ ಇರೋಂಥ ಪಾತ್ರ ಇದು. ಅಂದರೆ ಇಡೀ ಹಳ್ಳಿನಲ್ಲಿ ಒಂದು ಹೆಂಗಸು ಹೇಗೆ ಅಂದರೆ ಡೈಲಿ ಲೈಫ್ ನಡೆಸ್ಕೊಂಡಿರ್ತಾಳೋ ಆ ಥರ ಸಿಕ್ಕಾಪಟ್ಟೆ ಡಿ ಗ್ಲಾಮ್ ಪಾತ್ರ ಇದು. ಆ್ಯಂಡ್ ಐವ್ ಎಂಜಾಯ್ಡ್ ಎವ್ರಿ ಮೊಮೆಂಟ್. ತುಂಬ ಕಲ್ತಿದ್ದೀನಿ. ಸಿನಿಮಾ ಶೂಟ್ ಆಗುವಾಗ ಆಗಿರಬಹುದು ಅಥವಾ ಮಧ್ಯದಲ್ಲಿ ಬ್ರೇಕ್ ಟೈಮಲ್ಲಿ ನಾವು ಊಟಕ್ಕೆಲ್ಲ ಕೂತ್ಕೊಂಡಾಗ ಬಾಬು ಸರ್ ಹೇಳ್ತಿದ್ದಿದ್ದು ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು. ಅವರೆಲ್ಲ ಅಂದರೆ ತುಂಬ ತುಂಬ ವರ್ಷಗಳಿಂದ ಏನಂತಾರೆ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ಸ್ ಅವರೆಲ್ಲ. ವಿಷ್ಣುವರ್ಧನ್ ತುಂಬ ದೊಡ್ಡ ದೊಡ್ಡ ನಟರಿಗೆ ಆ್ಯಕ್ಷನ್ ಕಟ್ ಹೇಳಿರೋರು. ಸೊ ಅವರು ನಮ್ಮ ಜೊತೆಗೆಲ್ಲ ಕೂತ್ಕೊಂಡು ವಿ ಆರ್ ಆಲ್ ಇವಾಗಿನೂ ಬಂದಿರೋರು ನಾವೆಲ್ಲ ನಮ್ಗಳ ಜೊತೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಕತೆಗಳು ಹೇಳೋದಾಗಿರ್ಬೋದು. ಮತ್ತು ನಟನೆ ಮಾಡುವಾಗಲೂ ಕೂಡ ಎಲ್ಲೂ ಕೂಡ ಅವರಿಗೆ ಏನಂತಾರೆ ಅವ್ರಿಗೆ ಸಮಾಧಾನ ಆಗೋವರೆಗೂ ನಮ್ಮ ಕೈಯಲ್ಲಿ ಆ್ಯಕ್ಟ್ ಮಾಡಿಸೋರು. ವೆರಿ ಆನೆಸ್ಟ್, ವೆರಿ ಏನಂತಾರೆ ಸಿಕ್ಕಾಪಟ್ಟೆ ಆನೆಸ್ಟ್ ಡೈರೆಕ್ಟರ್. ಅಂಥವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಪಾತ್ರನೂ ತುಂಬ ಚೆನ್ನಾಗಿದೆ. ಈ ಇಡೀ ಕತೆನೇ ತುಂಬ ಸೆನ್ಸಿಟಿವ್ ಟಾಪಿಕ್ ಇದು. ಯುಥನೇಷಿಯಾ, ಮರ್ಸಿ ಕಿಲ್ಲಿಂಗ್ ಬಗ್ಗೆ ಇರುವಂಥ ಕತೆ. ಯಾವುದೇ ರೀತಿ ಸ್ಟ್ಯಾಂಡ್ಗಳನ್ನ ತಗೊಳ್ದೆ ಅಂದರೆ ಯುಥನೇಷಿಯಾ ಕೊಡೋದು ಒಳ್ಳೇದೋ ಅಥವಾ ಕೆಟ್ಟದ್ದು ಅಂತ ಒಂದು ಸೈಡ್ನ ತಗೊಳ್ದೆ ತುಂಬ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡಿರೋಂಥ ಕತೆ ಇದು. ಸೊ ಇಷ್ಟು ಸೆನ್ಸಿಟಿವ್ ಇರುವಂಥ ಕಥೆಯನ್ನು ಯಾಕೆ ಆಯ್ಕೆ ಮಾಡಬೇಕು ಅಂತ ಅನ್ನಿಸ್ತು? ಒಂದು ಅದಾಗದೇ ಬಂತು ನನಗೆ. ಬಾಬು ಸರ್ ನನಗೆ ಕಾಲ್ ಮಾಡಿ ಕರೆದಾಗ ಅವ್ರು ಕಾಲ್ ಮಾಡಿದ್ದು ನನಗೆ ನನ್ನ ಅದೃಷ್ಟ. ಅವ್ರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ಪ್ಲಸ್ ಈ ಥರ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡೋದಕ್ಕೆ ಎಲ್ಲರ ಕೈಲೂ ಆಗಲ್ಲ. ಸೊ ಇಫ್ ಹೀ ಈಸ್ ಡೂಯಿಂಗ್ ಇಟ್ ದೆನ್ ಐ ಆಮ್ ಶ್ಯೂರ್ ಹಿ ವುಡ್ ಡೂ ಅ ಗ್ರೇಟ್ ಜಾಬ್ ಅನ್ನೋದೊಂದು ನಂಬಿಕೆ ಇತ್ತು. ಪ್ಲಸ್ ಸ್ವಾಮಿ ನನ್ನ ಒಳ್ಳೆ ಫ್ರೆಂಡು. ಸೊ ಅವನು ಹೇಳ್ದ ದಟ್ ಇಲ್ಲ ಐ ಥಿಂಕ್ ಇದು ತುಂಬ ಚೆನ್ನಾಗಿ ಬರುತ್ತೆ ಮಾಡು ಅಂತ. ನಾನು ವಿತೌಟ್ ಸೆಕೆಂಡ್ ಥಾಟ್ ಶೂಟಿಂಗಿಗೆ ಒಪ್ಕೊಂಡಿದ್ದು. ಇವಾಗಲೇ ಮಾತಾಡ್ತಾ ಹೇಳಿದ್ರಿ ದಿನೇಶ್ ಬಾಬು ಅವರು ಅತ್ಯುತ್ತಮ ನಟರ ಜೊತೆ ಕೆಲಸ ಮಾಡಿದ್ದಾರೆ ಅಂತ. ಸೊ ಅವ್ರ ಜೊತೆ ಈಗ ಅವರ ನಿರ್ದೇಶನದ ಜೊತೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ಆ ಫೀಲಿಂಗ್ ಹೇಗಿತ್ತು? ಅವ್ರು ಫಸ್ಟ್ ಬಂದಾಗ ನಿಮ್ಮ ಹತ್ರ ಅಪ್ರೋಚ್ ಮಾಡಿದಾಗ ಆ ಫೀಲಿಂಗ್ ಹೇಗಿತ್ತು? ತುಂಬಿದ ಕೂಡ ತುಳುಕಲ್ಲ ಅಂತಾರಲ್ಲ, ಇಟ್ ಈಸ್ ಎನ್ ಎಕ್ಸ್ಟ್ರೀಮ್ಲಿ ಏನಂತಾರೆ ಆ್ಯಪ್ಟ್ ಎಕ್ಸಾಂಪಲ್. ಅವರು ಅಷ್ಟೊಂದು ಮಾಡಿದಾರ ಲೈಫಲ್ಲಿ ಅನ್ನೋಷ್ಟು ಏನಂತಾರೆ ನಮಗೆ ಅನುಮಾನ ಬಂದ್ಬಿಡ್ಬೇಕು. ಅವ್ರು ಅಷ್ಟು ಆರಾಮಾಗಿರ್ತಾರೆ, ವೆರಿ ಗ್ರೌಂಡೆಡ್. ಬಟ್ ಅಟ್ ದ ಸೇಮ್ ಟೈಮ್ ಕೆಲಸ ಅಂತ ಬಂದಾಗ ಈಸ್ ಅ ವೆರಿ ಸ್ಟ್ರಿಕ್ಟ್ ಡೈರೆಕ್ಟರ್. ಒಳ್ಳೆ ರೀತಿಯಲ್ಲಿ ಸೆಟ್ಟಿಗೆ ಇಷ್ಟೊತ್ತಿಗೆ ಬರಬೇಕು ಅಂತಂದರೆ ಇಷ್ಟೊತ್ತಿಗೆ ಇರಬೇಕು. ಆ್ಯಂಡ್ ನಾವುಗಳೂ ಎಲ್ಲ ಅದೇ ಥರ ಇದ್ವಿ. ಇಟ್ ವಾಸ್ ಲೈಕ್ ಎನ್ ಇನ್ಸ್ಟಿಟ್ಯೂಷನ್ ನಮಗೆಲ್ಲ. ತುಂಬ ಕಲಿಯೋದಿತ್ತು ಅವ್ರ ಹತ್ರ. ಆಮೇಲೆ ಚೆನ್ನಾಗಿ ಮಾಡಿದಾಗ ಅವ್ರು ಅದನ್ನು ಹೇಳೋರು, ಇದು ಚೆನ್ನಾಗಿ ಮಾಡಿದೆ ನೀನು ಅಂತ. ಸೊ ಅದೊಂಥರ ಇನ್ನೂ ಬೂಸ್ಟ್ ಸಿಗೋದು ನಮಗೆ ಆ್ಯಕ್ಟರ್ಸ್ಗೆ. ಒಳ್ಳೆ ಮಜಾ ಮಾಡಿದ್ದೀವಿ. ಒಂದು 10-11 ದಿನ ಏನೋ ಅಷ್ಟೇ ಅನಿಸುತ್ತೆ. ಅಷ್ಟು ದಿನದಲ್ಲಿ ನಾವು ಶೂಟ್ ಮುಗಿಸಿರೋದು. ಆ್ಯಂಡ್ ಪ್ರತಿಯೊಂದು ಕ್ಷಣವೂ ತುಂಬ ಮೆಮೊರೇಬಲ್. ನೀವು ರಿಯಾಲಿಟಿ ಶೋಸ್ ಮತ್ತು ಸೀರಿಯಲ್ಸ್ಗಳನ್ನು ಮಾಡಿದ್ದೀರಾ. ಸೊ ಸೀರಿಯಲ್ ಮತ್ತು ಸಿನಿಮಾಗಳಿಗೆ ಏನು ಡಿಫ್ರೆನ್ಸಸ್ ಕಾಣಿಸ್ತೀರಾ? ರಿಯಾಲಿಟಿ ಶೋಸಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿಲ್ಲ. ಐ ಮೀನ್ ಐ ವಾಸಂಟ್ ಅ ಪಾರ್ಟ್ ಆಫ್ ಇಟ್ ಆನ್ ಸ್ಕ್ರೀನ್, ಬಟ್ ಟೆಕ್ನಿಷಿಯನ್ ಆಗಿದ್ದೆ. ಕೀಪಿಂಗ್ ದಟ್ ಅಸೈಡ್, ಸೀರಿಯಲ್ಸಲ್ಲಿ ಸಿನಿಮಾನಲ್ಲಿ ಆ್ಯಕ್ಟರಿಗೆ ಆ್ಯಕ್ಚುಲಿ ಏನಂತ ಡಿಫ್ರೆನ್ಸ್ ಇರಲ್ಲ. ಪ್ರಾಬಬ್ಲಿ ಅದು ಮೇಕಿಂಗ್ ಸ್ಟೈಲ್ ಡೈರೆಕ್ಟರ್ಸ್ಗೆ ಅಥವಾ ಒಂದು ಆ ಮೇಕಿಂಗ್ ಪ್ಯಾಟ್ರನ್ಗಳು ಡಿಫ್ರೆಂಟ್ ಬಿಟ್ಟರೆ, ನಟರಿಗೆ ಐ ಥಿಂಕ್ ವೇರೆವರ್ ವಿ ಗೋ ವಿ ಹ್ಯಾವ್ ಟು ಗಿವ್ ಆರ್ 100%. ಆ ಪಾತ್ರ ಆಗಿಬಿಡ್ಬೇಕು. ನಾನು ಮಾಡಿರೋಂಥ ಪ್ರತಿಯೊಂದು ಪಾತ್ರ ಆನ್ ಸ್ಕ್ರೀನ್ ಅಂದರೆ ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಅಷ್ಟೇ ಆನೆಸ್ಟಿಯಿಂದ ಮಾಡಿದ್ದೀನಿ. ಆ ಪಾತ್ರನ ಜೀವಿಸಿದ್ದೀನಿ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ವೈಬ್ರೆಂಟ್ ಪಾತ್ರಗಳು ಸಿಗ್ತಾ ಇದ್ರೆ ಐ ಥಿಂಕ್ ಐ ವಿಲ್ ಎಂಜಾಯ್ ಇಟ್ ಮೋರ್. ನೀವಾಗಲೇ ಮಾತಾಡ್ತಾ ಹೇಳಿದ್ರಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದಿರಿ ಅಂತ, ಜೊತೆಗೆ ನಿರ್ದೇಶಕಿ ಕೂಡ ಹೌದು. ಯಾಕೆ ನಿರ್ದೇಶನ ಮಾಡಬೇಕು ಅಂತ ಅನಿಸಿದ್ದು ಅಂತ? ಐ ಫೀಲ್ ಯಾವಾಗಲೂ ಎಲ್ಲ ಕತೆಗೂ ಒಂದು ಫೀಮೇಲ್ ಪರ್ಸೆಪ್ಷನ್ನಿಂದ ನೋಡಿದಾಗ ಅದಕ್ಕೊಂದು ಸೆನ್ಸಿಟಿವಿಟಿ, ಅದಕ್ಕೊಂದು ಸಾಫ್ಟ್ನೆಸ್ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಎಂಥ ಥ್ರಿಲ್ಲರ್ ಸಬ್ಜೆಕ್ಟೇ ಇರಬಹುದು ಅದು, ಬಟ್ ಒಂದು ಹುಡುಗಿ ಪರ್ಸೆಪ್ಷನಿಂದ ನೋಡಿದಾಗ ಏನೋ ಒಂದು ಸಾಫ್ಟ್ನೆಸ್ ಇರುತ್ತೆ ಅದಕ್ಕೆ. ತುಂಬ ಜನ ಡೈರೆಕ್ಟರ್ಸ್ ಇದ್ದಾರೆ ಕನ್ನಡದಲ್ಲಿ, ಇದ್ದರು. ಸುಮ್ಮನೆ ಕಿತ್ತೂರವರು ಬಹಳ ಜನ ಡೈರೆಕ್ಟ್ ಮಾಡಿದ್ದಾರೆ. ಬಟ್ ಆ ಸ್ಪೇಸ್ ಇನ್ನೂ ಖಾಲಿ ಇದೆ ಅಂತ ಅನ್ನಿಸ್ತು ನನಗೆ. ಆ್ಯಂಡ್
ನನಗೆ ಬರೆಯೋಕ್ಕಾಗತ್ತೆ ಅಂತ ಗೊತ್ತಾಯಿತು ಇವೆಂಚುಲಿ. ಅಂದರೆ BTS ಸಿನಿಮಾ ಮಾಡೋದ್ರ ಮೂಲಕ ನಾನು ಫಸ್ಟು ಡೈರೆಕ್ಷನ್ ಮಾಡಿದ್ದು. ಡೈರೆಕ್ಟ್ ಮಾಡಿದ ಮೇಲೆ ಅನ್ನಿಸ್ತು ಇಲ್ಲ, ಐ ಥಿಂಕ್ ನಾನು ಇದನ್ನು ನಿಭಾಯಿಸಬಹುದು, ಐ ಕ್ಯಾನ್ ಪ್ರಾಬಬ್ಲಿ ಹ್ಯಾಂಡಲ್ ಅ ಬಿಗ್ಗರ್ ಸೆಟ್ ಅಂತ ಅನಿಸ್ತು. ಸೊ ಇನ್ನು ಕೆಲವೇ ದಿನಗಳಲ್ಲಿ ಐ ವಿಲ್ ಅನೌನ್ಸ್ ಮೈ ನೆಕ್ಸ್ಟ್ ಫೀಚರ್ ಫಿಲ್ಮ್ ಡೈರೆಕ್ಟೋರಿಯಲ್. ನೈಸ್, ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಫೀಚರ್ ಫಿಲ್ಮ್ ಅಂತ. ಓಕೆ, ಈಗ ಇಂಡಸ್ಟ್ರಿ ಅಂತಂದಾಗ ಅಥವಾ ಈಗ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಕೆಲವೊಂದು ಕಾಮೆಂಟ್ಸ್ಗಳನ್ನು ಅನುಭವಿಸೋದು ಇದೆ. ಈಗ ರೀಸೆಂಟಾಗಿ ಸೋನು ಗೌಡ ಅವರು ಒಂದು ಕಾರನ್ನು ತಗೊಳ್ತಾರೆ. ಅವಾಗ ಕೆಲವರು ಏನು ಹೇಳ್ತಾರೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕಾಮೆಂಟ್ಸ್ಗಳನ್ನು ಮಾಡ್ತಾರೆ. ಅವರು ಮಾತ್ರ ಅಲ್ಲ, ಯಾರೋ ಒಬ್ರು ಹುಡುಗಿ ಮನೆ ತಗೊಂಡ್ರೆ ಅಥವಾ ಕಾರನ್ನು ತಗೊಂಡ್ರೆ ಯಾರ ಜೊತೆನೂ ಮಲ್ಕೊಂಡು ದುಡ್ಡು ಮಾಡಿರ್ತಾಳೆ ಅನ್ನುವಂಥ ಕಾಮೆಂಟ್ಗಳು ಬರುತ್ತೆ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಿ? ಗೆಟ್ ಅ ಲೈಫ್ ಅಂದರೆ ಅವ್ರಿಗೆಲ್ಲ ಇವಾಗ ಏನಾಗೋಗಿದೆ ಗೊತ್ತಾ, ಇಫ್ ಯು ಸಿ ಸೋಷಿಯಲ್ ಮೀಡಿಯಾ ಬರೋಕ್ಕೆ ಮುಂಚೆ ಈ ಥರದ್ದವ್ರು ಯಾರೂ ಇರಲಿಲ್ಲ ಅಂತಲ್ಲ, ಬಟ್ ಆ ಪರ್ಸೆಂಟೇಜ್ ಆಫ್ ಜನ ಕಡಿಮೆ ಇದ್ದರು. ಸೋಷಿಯಲ್ ಮೀಡಿಯಾ ಬಂದು ಅನಾನಿಮಿಟಿನ ಹೆಚ್ಚಿಸಿದೆ. ಬೇಸಿಕ್ಲಿ ಯಾರು ಎಲ್ಲಿಂದ ಕೂತ್ ಏನು ಮೆಸೇಜ್ ಮಾಡಿದ್ರು ಒಬ್ಬೊಬ್ಬರನ್ನೇ ಯಾರು ಹುಡ್ಕೊಂಡು ಕೂತ್ಕೊಳ್ಳಲ್ಲ ಅಂತ ಒಂದು ಧೈರ್ಯ ಅವ್ರುಗಳಿಗೆ. ಆ್ಯಂಡ್ ಲೂಸ್ ಟಾಕ್ಗಳಿಗೆ ತಲೆ ಕೆಡಿಸ್ಕೋಬಾರ್ದು. ಐ ಮೀನ್ ಆಮೇಲೆ ಅವ್ರಿಗೆ ಮಾಡಿ ಒಂದಿನ ಬೋರ್ ಆಗಿಬಿಡುತ್ತೆ. ಸೊ ನಾವು ಅವ್ರು ಮಾಡಿದ್ದಕ್ಕೆ ನಾವು ಪ್ರತಿ ಸಲ ಕೊಡ್ತಾ ಇದ್ದಾಗ ಅವ್ರಿಗೆ ಅದೊಂಥರ ಪ್ರಾಬಬ್ಲಿ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ ಆ ಥರದನ್ನು. ನಾನು ಏನಾದ್ರು ಫೋಟೋ ಏನಾದ್ರು ಪೋಸ್ಟ್ ಎಲ್ಲ ಮಾಡಿದ್ರೆ ನಾನು ಕಾಮೆಂಟ್ಸ್ ನಾನು ನೋಡೋಕ್ಕೂ ಹೋಗಲ್ಲ. ನಾನು ಹಾಕೋ ನನ್ನ ಖುಷಿಗೆ ನನ್ನ ಹೇಳಿಕೆನ ನಾನು ಜನಕ್ಕೆ ಹೇಳ್ಕೊಬೇಕು ಅಂತ ಅನ್ನಿಸ್ದಾಗ ನಾನು ನನ್ನ ಪೋಸ್ಟ್ಗಳನ್ನ ಅಥವಾ ಆ ಥರದ್ದೇನಾದ್ರು ಹಾಕ್ಕೊಳ್ತೀನಿ. ಬೇರೆಯವರು ಐ ಥಿಂಕ್ ಬೇರೆ ಆ್ಯಕ್ಟರ್ಸ್ ಆಗಿರ್ಬೋದು, ಬೇರೆ ಹುಡುಗಿಯರಾಗಿರ್ಬೋದು, ಅವ್ರಿಗೆ ಅದು ಸರಿ ಅಂತ ಅನ್ಸಿದ್ರೆ ಅವ್ರು ಏನು ಮಾಡಿದ್ರು ಅದು ಅವ್ರದ್ದು, ಇಟ್ಸ್ ದೇರ್ ಲೈಫ್ ಅಲ್ಟಿಮೇಟ್ಲಿ. ಆ್ಯಂಡ್ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟು ಬಂದಿರ್ತಾರೆ, ಹೇಗೆಲ್ಲ ಮುಂದೆ ಬಂದಿರ್ತಾರೆ, ಆ ದುಡ್ಡು ಕೂಡಿಟ್ಟು ತೊಗೊಳೋದಕ್ಕೆ ಎಷ್ಟು ಶ್ರಮ ಆಗಿರುತ್ತೆ ಅದು ಅವರಿಗಷ್ಟೇ ಗೊತ್ತಿರುತ್ತೆ, ಅಥವಾ ಅವ್ರ ಮನೆಯವ್ರಿಗಷ್ಟೇ ಗೊತ್ತಿರುತ್ತೆ. ಎಲ್ಲರ ಮಾತಿಗೂ ಐ ಡೋಂಟ್ ಥಿಂಕ್ ತಲೆ ಕೆಡಿಸ್ಕೋಬೇಕು ಅಂತ ಅಥವಾ ಅದಕ್ಕೆ ಉತ್ತರನೂ ಕೊಡಬೇಕಾಗಿಲ್ಲ, ಆನೆಸ್ಟ್ಲಿ ಸ್ಪೀಕಿಂಗ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಹಾರರ್ ಸಿನಿಮಾ ಬಾನಾಸುರ ಅಂತ ಒಪ್ಕೊಂಡಿದ್ದೀನಿ, ಸೈನ್ ಆಯಿತು. ಈಗ ಐ ಥಿಂಕ್ ಇನ್ನೊಂದು 10-15 ದಿನದಲ್ಲಿ ಶೂಟಿಂಗ್ ಶುರು ಆಗುತ್ತೆ ಚಿಕ್ಕಮಂಗ್ಳೂರಲ್ಲಿ, ತೀರ್ಥಹಳ್ಳಿನಲ್ಲೆಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಕತೆ, ತುಂಬ ಚೆನ್ನಾಗಿದೆ. ಪ್ರವೀಣ್ ತೇಜ್ ಅವರಿದ್ದಾರೆ ಸಿನಿಮಾಲಿ. ವಿ ಆಲ್ ಪ್ಲೇ ಸಿಬ್ಲಿಂಗ್ಸ್ ಅದರಲ್ಲಿ. ಒಳ್ಳೆ ಮಜಾ ಇದೆ ಕತೆ ಅದು. ಅದನ್ನು ಬಿಟ್ಟರೆ ನನ್ನ ಡೈರೆಕ್ಟೋರಿಯಲ್ ಇನ್ವೆಸ್ಟರ್ ಜೊತೆ ಮಾತುಕತೆ ನಡೀತಾ ಇದೆ. ಅದು ಲಾಕ್ ಆಗಿದ್ದ ಕೂಡಲೇ ಐ ವಿಲ್ ಅನೌನ್ಸ್ ದ ಫಿಲ್ಮ್. ಅದು ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ ನಾನು ಬರ್ತಿರೋದು. ತುಂಬ ಜನ ಈ ಪ್ರಶ್ನೆ ಕೇಳಿರ್ಬೋದು ನಿಮಗೆ, ನಿಮ್ಮ ಹೇರ್ ಕೇರ್ ಸೀಕ್ರೆಟ್ ಏನು? ಏನಿಲ್ಲ, ಯಾವುದನ್ನು ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. 28 ಪ್ರಾಡಕ್ಟ್ಗಳು ಹಾಕೊಂಡ್ಬಿಡೋದು ನಾವೆಲ್ಲ ಮಾಡಲ್ಲ. ಆರಾಮಾಗಿ ಮುಂಚಿಂದ ನಮ್ಮಮ್ಮ ಹರಳೆ ಎಣ್ಣೆ ಇಟ್ಟು ಚೆನ್ನಾಗಿ ಸೀಗೆಕಾಯಿ ತಲೆ ವಾಶ್ ತೊಳ್ಸೋರು. ಪ್ರಾಬಬ್ಲಿ ಅದು ಸ್ವಲ್ಪ ಎಫೆಕ್ಟಿಗೆ ಬರ್ತಾ ಇದೆ ಇವಾಗ ಅನ್ಸುತ್ತೆ. ಈಗ ನಾನು ರೆಗ್ಯುಲರ್ ಶಾಂಪೂ, ಕಂಡೀಷ್ನಿಂಗು, ಸ್ವಲ್ಪ ಸ್ಟೈಲಿಂಗ್ ಜೆಲ್ಲು ಅಷ್ಟೇ. ದಟ್ ಈಸ್ ಇಟ್. ಕೊನೆಯದಾಗಿ May 12ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮನ್ನು ಫಾಲೋ ಮಾಡೋರು, ಕನ್ನಡ ಚಿತ್ರರಂಗವನ್ನು ಇಷ್ಟಪಡೋರು, ಕನ್ನಡದ ಪ್ರೇಕ್ಷಕ ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಈ ಥರ ಸೆನ್ಸಿಟಿವ್ ಸಬ್ಜೆಕ್ಟ್ಗಳನ್ನ ಫಸ್ಟ್ ಆಫ್ ಆಲ್ ಚೂಸ್ ಮಾಡೋದೇನೆ ಇಟ್ಸ್ ಅ ವೆರಿ ಏನಂದರೆ ಅಪರೂಪದ ವಿಷಯ. ಆ್ಯಂಡ್ ಅಂತ ದಿಗ್ಗಜ ಅವರು ನಿರ್ದೇಶನದಲ್ಲಿ ದಿನೇಶ್ ಬಾಬು ಅವರು ಈ ಥರದೊಂದು ಸಬ್ಜೆಕ್ಟ್ನ ತೊಗೊಂಡು ಹಿ ಈಸ್ ಏಜ್ಡ್ ಇಟ್. ಐ ಥಿಂಕ್ ಆ ಥರದೊಂದು ಸೆನ್ಸಿಟಿವ್ ಸಬ್ಜೆಕ್ಟ್ನ ಹೇಗೆ ಹ್ಯಾಂಡಲ್ ಮಾಡಿರಬಹುದು ಅನ್ನೋ ಕುತೂಹಲಕ್ಕಾದರೂ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಒಳ್ಳೆ ಸಿನಿಮಾ ಇದು, ಖಂಡಿತ ನಿಮ್ಮ ಒಂದು 2 ಗಂಟೆ ಕಾಲ ಯು ವಿಲ್ ನಾಟ್ ರಿಗ್ರೆಟ್ ಇಟ್. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು 12th ಆನ್ವರ್ಡ್ಸ್ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ. ಇದಾಗಿತ್ತು ಅಭ್ಯಂಜನ ಸಿನಿಮಾದ ನಟಿಯ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಸ್ಟೇಟ್ ನ್ಯೂಸ್ .live ಬೆಂಗಳೂರು.